ನಮ್ಮ ಮನೆಯೇ ಮೊದಲ ವೈದ್ಯಶಾಲೆ. ಆಯುರ್ವೇದದ ಅಮೃತ ಬಿಂದುಗಳು. ಇಂದಿನ ಓಡುತ್ತಿರುವ ಜಗತ್ತಿನಲ್ಲಿ ನಾವು ನಮ್ಮ ಹಿರಿಯರು ಕಲಿಸಿದ ಸರಳ ಸೂತ್ರಗಳನ್ನು ಮರೆತಿದ್ದೇವೆ. ನಿಮ್ಮ ಅಡುಗೆ ಮನೆಯಲ್ಲಿರುವ ಪದಾರ್ಥಗಳೇ ನಿಮ್ಮ ಆರೋಗ್ಯದ ರಕ್ಷಾಕವಚಗಳು. ಹೇಗೆ ಎಂದು ಇಲ್ಲಿ ನೋಡಿ. 1. ಸೌಂದರ್ಯ ಮತ್ತು ಸ್ಮರಣಶಕ್ತಿ, ಬ್ಯೂಟಿ ಮತ್ತು ಬ್ರೈನ್. ಪ್ರಕಾಶಿಸುವ ಚರ್ಮ. ನಿಮ್ಮ ಮುಖದಲ್ಲಿ ಸುಕ್ಕುಗಳು ಬರದಂತೆ ತಡೆಯಲು ಮತ್ತು ನೈಸರ್ಗಿಕ ಕಾಂತಿ ಪಡೆಯಲು ಪ್ರತಿದಿನ ಸಬ್ಜಾ ನೀರನ್ನು ಕುಡಿಯುವ ಅಭ್ಯಾಸ ಮಾಡಿಕೊಳ್ಳಿ. ಮಕ್ಕಳ ಬುದ್ಧಿಶಕ್ತಿ. ಬೆಳಿಗ್ಗೆ ಎದ್ದ ತಕ್ಷಣ ನೆನೆಸಿದ ಬಾದಾಮಿ ತಿನ್ನುವುದು ಮಕ್ಕಳ ನೆನಪಿನ ಶಕ್ತಿಯನ್ನು ಚುರುಕುಗೊಳಿಸುವುದಲ್ಲದೆ ದೇಹಕ್ಕೆ ಉತ್ತಮ ಪ್ರೋಟೀನ್ ನೀಡುತ್ತದೆ. ರೇಷ್ಮೆಯಂತಹ ಕೂದಲು. ತೆಂಗಿನ ಎಣ್ಣೆಗೆ ಸ್ವಲ್ಪ ಮೆಂತ್ಯ ಪುಡಿ ಸೇರಿಸಿ ಕುದಿಸಿ ತಣ್ಣಗಾದ ಮೇಲೆ ಮಸಾಜ್ ಮಾಡಿದರೆ ಕೂದಲು ದಪ್ಪವಾಗಿ ಬೆಳೆಯುತ್ತದೆ. 2. ನೋವು ಮತ್ತು ಮೂಳೆಗಳ ಬಲ, ಪೇನ್ ರಿಲೀಫ್ ಮತ್ತು ಬೋನ್ ಹೆಲ್ತ್. ಕೀಲು ನೋವಿನ ಬ್ರಹ್ಮಾಸ್ತ್ರ. ತೀವ್ರ ಕೀಲು ನೋವಿದ್ದರೆ ಎಕ್ಕದ ಎಲೆಯನ್ನು ಬಿಸಿ ಮಾಡಿ ನೋವಿರುವ ಜಾಗದಲ್ಲಿ ಕಟ್ಟಿ. ಇದು ಸಾಧ್ಯವಾಗದಿದ್ದರೆ ರಾತ್ರಿ ಮಲಗುವ ಮುನ್ನ ಬೆಚ್ಚಗಿನ ತುಪ್ಪದಿಂದ ಪಾದಗಳಿಗೆ ಮಸಾಜ್ ಮಾಡಿ. ಬೆನ್ನು ನೋವಿಗೆ ಮುಕ್ತಿ. 1 ಲೋಟ ಹಾಲಿಗೆ ಜೇನುತುಪ್ಪ ಸೇರಿಸಿ ಕುಡಿಯುವುದು ಬೆನ್ನು ನೋವಿಗೆ ರಾಮಬಾಣ. ಮೂಳೆಗಳ ಬಲ. ನಿಮ್ಮ ಆಹಾರದಲ್ಲಿ ಹೆಚ್ಚೆಚ್ಚು ಬೆಳ್ಳುಳ್ಳಿಯನ್ನು ಬಳಸಿ. ಇದು ಮೂಳೆಗಳನ್ನು ಒಳಗಿನಿಂದ ಸದೃಢಗೊಳಿಸುತ್ತದೆ. 3. ಜೀರ್ಣಕ್ರಿಯೆ ಮತ್ತು ರೋಗನಿರೋಧಕ ಶಕ್ತಿ, ಡೈಜೆಷನ್ ಮತ್ತು ಇಮ್ಯುನಿಟಿ. ಗ್ಯಾಸ್ಟ್ರಿಕ್ ಸಮಸ್ಯೆಯೇ? ಊಟವಾದ ನಂತರ 2 ಲವಂಗವನ್ನು ಬಾಯಿಯಲ್ಲಿಟ್ಟುಕೊಂಡು ಅದರ ರಸ ಹೀರಿದರೆ ಗ್ಯಾಸ್ಟ್ರಿಕ್ ಹತ್ತಿರವೂ ಸುಳಿಯುವುದಿಲ್ಲ. ತೂಕ ಇಳಿಕೆ. ಬೆಳಿಗ್ಗೆ ಬೆಚ್ಚಗಿನ ನೀರಿಗೆ 1 ಚಮಚ ತುಪ್ಪ ಸೇರಿಸಿ ಕುಡಿಯಿರಿ. ಇದು ದೇಹದ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಬೆಣ್ಣೆಯಂತೆ ಕರಗಿಸುತ್ತದೆ. ಸಕ್ಕರೆ ಕಾಯಿಲೆ, ಡಯಾಬಿಟಿಸ್, ಮಧುಮೇಹಿಗಳಿಗೆ ಬೆಂಡೆಕಾಯಿ ಮತ್ತು ಎಳ್ಳು ವರದಾನವಿದ್ದಂತೆ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಮತೋಲನದಲ್ಲಿಡುತ್ತದೆ. 4. ತುರ್ತು ಸಂದರ್ಭದ ಮನೆಮದ್ದುಗಳು, ಕ್ವಿಕ್ ಫಿಕ್ಸಸ್. ತಕ್ಷಣದ ಶೀತಕ್ಕೆ 1 ಲವಂಗವನ್ನು ಸುಟ್ಟು ಅದರ ವಾಸನೆ ಆಘ್ರಾಣಿಸಿ ಶೀತ ಮಾಯವಾಗುತ್ತದೆ. ವಾಂತಿ ನಿಲ್ಲಿಸಲು. ಪ್ರಯಾಣದಲ್ಲಿ ಅಥವಾ ಮನೆಯಲ್ಲಿ ವಾಂತಿ ಬರುತ್ತಿದ್ದರೆ 1 ಲವಂಗವನ್ನು ಅಗೆಯಿರಿ. ಒತ್ತಡ, ಸ್ಟ್ರೆಸ್ ಕಡಿಮೆ ಮಾಡಲು. ಕೆಲಸದ ಒತ್ತಡ ಹೆಚ್ಚಾದಾಗ 1 ಏಲಕ್ಕಿಯನ್ನು ತಿನ್ನಿ. ಇದು ನಿಮ್ಮ ಮೆದುಳಿಗೆ ತಂಪಾದ ಅನುಭವ ನೀಡುತ್ತದೆ. 5. ಮಹಿಳೆಯರ ವಿಶೇಷ ಕಾಳಜಿ, ವಿಮೆನ್ಸ್ ವೆಲ್ನೆಸ್. ಮಾಸಿಕ ದಿನಗಳ ನೋವು, ಋತುಚಕ್ರದ ಸಮಯದಲ್ಲಿ ಹೊಟ್ಟೆ ನೋವು ಕಾಣಿಸಿಕೊಂಡರೆ ಸಕ್ಕರೆ ಹಾಕದ ನಿಂಬೆಹಣ್ಣಿನ ಪಾನಕ ಕುಡಿಯಿರಿ. ಸಮಯಕ್ಕೆ ಸರಿಯಾದ ಮುಟ್ಟು. ಹಾಲಿನಲ್ಲಿ ಅರಿಶಿನ ಬೆರೆಸಿ ಕುಡಿಯುವುದು ಹಾರ್ಮೋನ್ ಸಮತೋಲನಕ್ಕೆ ಮತ್ತು ಸರಿಯಾದ ಋತುಚಕ್ರಕ್ಕೆ ಸಹಕಾರಿ. 6. ಹೃದಯ ಮತ್ತು ರಕ್ತದ ಸಂಚಲನ, ಹಾರ್ಟ್ ಮತ್ತು ಬ್ಲಡ್. ರಕ್ತಹೀನತೆಗೆ ಪಾಲಾಕ್, ಬೀಟ್ರೂಟ್ ಮತ್ತು ಒಣ ಖರ್ಜೂರವನ್ನು ನಿಮ್ಮ ದಿನನಿತ್ಯದ ಆಹಾರದ ಭಾಗವಾಗಿಸಿ. ಹೃದಯದ ರಕ್ಷಣೆ. ಪ್ರತಿದಿನ 1 ಸಣ್ಣ ತುಂಡು ಹಸಿ ತೆಂಗಿನಕಾಯಿ ತಿನ್ನುವುದು ನಿಮ್ಮ ಹೃದಯದ ಸ್ನಾಯುಗಳನ್ನು ಬಲಪಡಿಸುತ್ತದೆ. ಸಣ್ಣ ಸಲಹೆ. ಆಯುರ್ವೇದವು ಶಿಸ್ತನ್ನು ಬಯಸುತ್ತದೆ. ಈ ಸಣ್ಣ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಬಲ್ಲವು.